ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಬಂಧನ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಧಾರವಾಡಕ್ಕೆ ಬಂದಿದ್ದೆ. ಸುಮ್ಮನೆ ಮಾರ್ಕೆಟಿಗೆ ಹೊಂಟಿದ್ದೆ. ಮಾರ್ಕೆಟಲ್ಲಿ ಹೋಗಬೇಕಾದ್ರೆ ಒಬ್ಬ ವ್ಯಕ್ತಿ ಪರಿಚಯ ಆಯಿತು. ಏನಪ್ಪ ಅಂತಂದ್ರೆ ಅವರು ಓದಿರೋದು ಡಿಪ್ಲೊಮಾ ಪ್ಯಾರಾಮೆಡಿಕಲ್ಲ. ತುಂಬ ಹೆಂಗಿದ್ದಾರೆ ಹಂಗೆ ನಾನು ಮಾರ್ಕೆಟಿಗೆ ಹೋಗಬೇಕಾದ್ರೆ ತುಂಬ ಸಿಕ್ಕರೆ ತುಂಬ 3-4 ಬಿಸ್ನೆಸ್ ರನ್ ಮಾಡ್ತಿದ್ದಾರೆ. ಅವ್ರ ಮಂತ್ಲಿ ಇನ್ಕಮ್ ಏನಿದೆ ಅಂತಲೂ ನನ್ನ ಜೊತೆ ಡಿಸ್ಕಷನ್ ಮಾಡಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇವಾಗ ನಾನು ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ. ಅವ್ರ ಹೆಸರು ಬಂದುಬಿಟ್ಟು ಪೃಥ್ವಿ ಬೆಣಗೆ ಅಂತ. ಇವಾಗ ಅವ್ರ ಜರ್ನಿ ಯಾವ ಥರ ಇತ್ತು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವ್ರ ಬಿಸ್ನೆಸ್ ಯಾವ ಥರ ನಡೀತಾ ಇದೆ, ಅವ್ರ ಮಂತ್ಲಿ ಇನ್ಕಮ್ ಏನು, ಟರ್ನ್ ಓವರ್ ಏನು ಅನ್ನೋದನ್ನು ಈ ಲಾಗಲ್ಲಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಮಂಜುನಾಥ್, ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ, ನಿಮಗೂ ಧನ್ಯವಾದಗಳು. ಸರ್, ತಮ್ಮ ಪರಿಚಯನ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಪೃಥ್ವಿ ಅಂತೇಳಿ, ಧಾರವಾಡದೊಳಗಿರೋದೆ. ನಾ ಓದಿದ್ದ ಪ್ಯಾರಾಮೆಡಿಕಲ್, ಆದರೆ ಈಗ ಬಿಸ್ನೆಸ್ ಮಾಡ್ತಿದ್ದೇನೆ, ಬಿಟ್ಟದೆ. ಸರ್, ತಮ್ಮ ಕುಟುಂಬದ ಹಿನ್ನೆಲೆ ಪರಿಚಯ ಮಾಡಿಕೊಡಿ. ನಾನು ಮತ್ತು ನಮ್ಮ ತಾಯಿ, ನಮ್ಮ ತಂಗಿ, ನನ್ನ ಹೆಂಡತಿ ಮತ್ತು ನನ್ನ ಮಗಳಿದ್ದಾರೆ. ನಮ್ಮ ತಂದೆ ಇದ್ರು, ಇವಾಗಿಲ್ಲ, ತೀರೋಗಿದ್ದಾರೆ. ಇದು ನಿಮ್ಮ ಕುಟುಂಬದ ಹಿನ್ನೆಲೆ? ನನ್ನ ಕುಟುಂಬದ ಹಿನ್ನೆಲೆ. ಸರ್, ತಾವೇನು ಓದ್ಕೊಂಡಿದ್ದೀರಿ? ನಂದು ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಓದಿದ್ದೇನೆ. ಈಗ ಅದನ್ನ ಬಿಟ್ಟು ಈಗ ಬಿಸ್ನೆಸ್ ಮಾಡ್ತಿದ್ದೇನೆ. ಸರ್, ಈ ಬಿಸ್ನೆಸ್ಸನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ತಾವೇನು ಮಾಡ್ಕೊಂಡಿದ್ದೀರಿ? ನಾನು ಎಕ್ಸ್ರೇ ಟೆಕ್ನಿಷಿಯನ್ ಸರ್. ಎಕ್ಸ್ರೇ ಟೆಕ್ನಿಷಿಯನ್ ಜಾಬ್ ಮಾಡ್ತಿದ್ದೆ ಹಾಸ್ಪಿಟ್ಲ್ ಒಳಗೆ. ನನಗೇನೋ ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ನನಗೇನೋ ಬೇರೆ ಏನೋ ಮಾಡ್ಬೇಕು ಅನ್ನಿಸ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳಿ ಬಂದೆ, ನನಗಿಲ್ಲ ಸರ್, ನನಗೆ ಕಂಫರ್ಟಬಲ್ ಅನ್ಸತ್ತಿಲ್ಲ, ನಾ ಬಿಸ್ನೆಸ್ಸೇ ಮಾಡ್ತೇನೆ ಅಂತಂದು ಬಿಸ್ನೆಸ್ಸಿಗೆ ಬಂದೆ ಸರ್. ಸರ್, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ದೀರಿ ತಾವು? ಫಸ್ಟಿಗೆ ಹೇಳ್ಬೇಕಂದ್ರೆ ನಾನು ಫುಟ್ವೇರ್ ಬಿಸ್ನೆಸ್ ಮಾಡತ್ತ ಒಂದು 5 years ಆಯ್ತು. ಆಮ್ಯಾಗ ಇದು ಅಡಿಕೆ ಅಂಗಡಿ ಮಾಡಿ ಈಗ ಒಂದು 3 years ಆಯ್ತು. ಆಮ್ಯಾಗ ಈಗ ರೀಸೆಂಟ್ಲಿ ಒಂದು 1.5 year ಬ್ಯಾಕ್ ಒಂದು 2 ಟೀ ಶಾಪ್ ಮಾಡಿದ್ದೇನೆ. ಟೋಟಲ್ ಆಗಿ 4 ನಂದೇ ಅಂತಾನು ಓನಾಗಿ 4 ಇದಾವೆ. ಸರ್, ಇದೇ ಬಿಸ್ನೆಸ್ ಅನ್ನ ಯಾವ್ದಕ್ಕೆ ಚೂಸ್ ಮಾಡ್ಕೊಂಡ್ರಿ? ಅಂದ್ರೆ ಸರ್, ಮೊದ್ಲ ನಮ್ಮ ತಂದೆಯವ್ರಿದ್ದಾಗ ಫುಟ್ವೇರ್ ಬಿಸ್ನೆಸ್ ಇತ್ತು. ಅವ್ರು ತೀರ್ಕೊಂಡ್ಮ್ಯಾಗ ನಮ್ಗೆ ಬೇರೆ ಆಪ್ಷನ್ ಇದ್ದಿದ್ದಿಲ್ಲ, ನಾವು ಫುಟ್ವೇರ್ ಲೈನಿಗೆ ಬರ್ಬೇಕಾಯ್ತು. ಬಂದಾದ್ಕೂಡ ಇದೊಂದು 3 years ಬ್ಯಾಕ್ ಏನೋ ಅಂಗಡಿ ಒಬ್ರು ಹೇಳಿದ್ರು ನನಗೆ, ಹಿಂಗೈತಿ ಬಿಸ್ನೆಸ್ ಮಾಡ್ತೇನೆ ಅಂತಂದು ಒಬ್ರು ಕೇಳಿದ್ರು ನನಗೆ. ನಾನು ಹೊಸ ಬಿಸ್ನೆಸ್ ಏನೋ ಹಿಟ್ ಹಾಕಿವು ಇಲ್ಲ ಗೊತ್ತಿಲ್ಲ ನನಗೆ. ಜಸ್ಟ್ ಮಾಡ್ಬೇಕಂತ ಏನೋ ದೇವ್ರ ಮ್ಯಾಗ ಭಾರ ಹಾಕಿ ಮಾಡಕ್ ಬಂದೆ. ದೇವ್ರ ಕೈ ಹಿಡ್ದ. ಆಮ್ಯಾಗ ದೇವ್ರ ಕೈ ಹಿಡಿದ್ಮ್ಯಾಗ ಇದ್ರ ಜೊತೆನ ಮತ್ತೆ 2 ಟೀ ಶಾಪ್ ಅದನ್ನು ಓಪನ್ ಮಾಡಿದೆ. ಅದನ್ನು ಚೆನ್ನಾಗಿ ನಡೀತಿದೆ, ಇದು ಚಲೋ ನಡೀತಿದೆ, ಎಲ್ಲಾದ್ರಾಗೂ ಚೆನ್ನಾಗಿದೆ. ಈ ತರ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಸರ್, ನೀವು ಅಡಿಕೆ ಶಾಪ್ ನ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಬಂಡವಾಳ ಹಾಕಿದ್ರಿ? ಒಂದು 5 lakh rupees ಹಾಕಿದ್ದೆ, 5 ಲಕ್ಷ ರೂಪಾಯಿ ಹಾಕಿದ್ದೆ. ಸರ್, ನೀವು 5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕಾದ್ರೆ ನಿಮ್ಮ ಹತ್ರ ದುಡ್ಡು ಇತ್ತಾ ಅಥವಾ ಯಾವ್ದಾದ್ರು ಬ್ಯಾಂಕಿಂದ ಲೋನ್ ತಗೊಂಡು? ಇಲ್ಲ ಸರ್, ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಸರ್. ನಾ ಬ್ಯಾಂಕಿಂದ ಲೋನ್ ತಗೊಂಡೇ ಇದು ಮಾಡಿದ್ದೆ. ಸರ್, ಈ ಬಿಸ್ನೆಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ತಮಗೇನಾದ್ರು ಇದ್ರ ಬಗ್ಗೆ ಮಾಹಿತಿ ಇತ್ತಾ? ಏನು ಐಡಿಯಾ ಇದ್ದಿದ್ದಿಲ್ಲ ಸರ್, ಏನು ಒಂದು ಸ್ವಲ್ಪ ಐಡಿಯಾ ಇದ್ದಿದ್ದಿಲ್ಲ. ಈ ಬಿಸ್ನೆಸ್ ಹೊಸ್ದಾಗಿ ಬಂದಿದ್ದು, ಈ ಬಿಸ್ನೆಸ್ಸಿಗೆ ಹೊಸ್ದಾಗಿ ಬಂದ ಎಲ್ಲ ಕಲಿತೆ ನಾನು. ನನ್ಗಂತೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದ್ದಿದ್ದಿಲ್ಲ. ಮತ್ತೊಬ್ಬರು ನೋಡಿ, ನಾ ಮತ್ತೊಬ್ಬರು ಕೇಳಿ ಕಲಿತೆ ಈ ಬಿಸ್ನೆಸ್ ಮಾಡ್ತಿದ್ದೇನೆ. ನನಗೆ ಇದ್ರ ಬಗ್ಗೆ ಯಾವುದೇ ಐಡಿಯಾ ಇದ್ದಿದ್ದಿಲ್ಲ. ಸರ್, ನಿಮಗೆ ಈ ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿ ಇರಲಿಲ್ಲ. ಸ್ಟಾರ್ಟಿಂಗ್ ಏನಾದರೂ ನಿಮಗೆ ತೊಂದರೆ ಆಯ್ತಾ? ಸ್ವಲ್ಪ ತೊಂದರೆ ಆಯ್ತು. ಯಾಕೆ ಹೊಸ ಬಿಸ್ನೆಸ್ ಅಲ್ಲ, ಲಕ್ಷ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ. ನಾಳೆ ಲಾಸ್ ಆದ್ವಿ ಅಂದ್ರೆ ಎಲ್ಲಿಂದ ತೊಗೊಂಬರೋದು, ಎಲ್ಲಿಂದ ಕೊಡೋದು, ಬ್ಯಾಂಕಿಗೆ ಲೋನ್ ಹೆಂಗೆ ಕಟ್ಟೋದು, ಸ್ವಲ್ಪ ಟೆನ್ಷನ್ ಇರ್ತೈತಿ. ಅಂದ್ರೆ ಈ ಬಿಸ್ನೆಸ್ ಬಗ್ಗೆ ತಮಗೆ ಮಾಹಿತಿ ಇರಲಿಲ್ಲ, ಅನುಭವದ ಕೊರತೆ ಇತ್ತು. ಅದ್ರ ಸಂಬಂಧ ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲಿ ತೊಂದರೆ ಆಯ್ತು. ತೊಂದರೆ ಆಯ್ತು. ಸರ್, ಅದಾದ್ಮೇಲೆ ಈ ಬಿಸ್ನೆಸ್ ನ ಇಂಪ್ರೂವ್ ಮಾಡೋಕೆ ಎಷ್ಟು ಟೈಮ್ ತೊಗೊಂಡ್ರಿ ನೀವು? 6 months ಬೇಕಾಯ್ತು ಸರ್. 6 months. ಸರ್, ಆಫ್ಟರ್ 6 months ಆದ್ಮೇಲೆ ಪ್ರಾಫಿಟ್ ಯಾವ ತರ ಸ್ಟಾರ್ಟ್ ಆಯ್ತು? ಪ್ರಾಫಿಟ್ ಚೆನ್ನಾಗಿ ಉಳಿತು ಸರ್. ಮಂತ್ಲಿ 80,000 ರಿಂದ 1 ಲಕ್ಷ ರೂಪಾಯಿ ಉಳಿಯಕ್ಕೆ ಚಲೋ ಆಯ್ತು. ಸರ್, ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ 3 years ಆಯ್ತು. ತುಂಬಾ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಿದ್ರೆ ಇವಾಗ ಏನ್ ಫೀಲ್ ಆಗ್ತಿದೆ ನಿಮ್ಗೆ? ಸರ್, ಕಂಫರ್ಟಬಲ್ ಆಗಿದೆ ಸರ್, ಯಾವುದೇ ಏನು ಕೊರತೆ ಇಲ್ಲ. ನಂಗೆ ಚೆನ್ನಾಗಿ ಅನಿಸ್ತಿದೆ ಸರ್. ಏನೋ ಒಂದು ಖುಷಿ ಸರ್. ಜನ ನಮಗೆ ನೋಡಿ, ನಮಗೆ ಮೊದ್ಲಿರೋದಕ್ಕಿಂತ ಈಗಿರೋದಕ್ಕೂ ಜನ ಮರ್ಯಾದೆನೇ ಬೇರೆ ಇರುತ್ತೆ. ಮೊದ್ಲ ಏನ್ಲೇ ಬಾಲಿ ಹೋಗ್ಲಿ ಅನ್ನೋರು ಇವತ್ತಿಗೆ ಅವರ ಮುಂದಿನ ಸೌಕಾರ ಬರ್ರಿ ಅಂತಾರ. ಸಾಕಲ್ಲ, ಇಷ್ಟು ದೇವ್ರು ಕೊಟ್ಟ ಅಲ್ಲ. ಸರ್, ನಿಮ್ಮ ಶಾಪ್ ಸೈಜ್ ಏನು? 10x15 ಸರ್. 10x15. ಸರ್, ತಮ್ಮ ಶಾಪಲ್ಲಿ ಏನೇನು ಸಿಗತ್ತೆ? ಎಲೆ ಮತ್ತು ಅಡಿಕೆ. ಸರ್, ಈ ನಿಮ್ಮ ಶಾಪ್ ದ ಬಿಸ್ನೆಸ್ ದ ಮಂತ್ಲಿ ಮತ್ತು ಇಯರ್ಲಿ ಟರ್ನ್ ಓವರ್ ಏನಿದೆ ಸರ್? ಮಂತ್ಲಿ ಅಂದ್ರೆ 4 to 5 lakh rupees ಮಂತ್ಲಿ ಟರ್ನ್ ಓವರ್ ಸರ್.
ಇಯರ್ಲಿ ಅಂದರೆ 40 lakhs to 50 lakhs rupees. ಸರ್ ಮಂತ್ಲಿ ನೆಟ್ ಎಷ್ಟು ಕೈಯಾಗ ಉಳಿಯುತ್ತೆ ನಿಮಗೆ, ಮತ್ತು ಇಯರ್ಲಿ ಎಷ್ಟು ಕೈಯಾಗ ಉಳಿಯುತ್ತೆ? ಸರ್ ಇಯರ್ಲಿ ಅಂತೂ ನಾವಂತೂ ತೆಗೆದಿಡೋದಿಲ್ಲ ಸರ್, ಮಂತ್ಲಿನ ನಾವು ಇದನ್ನ ಮಾಡೋದೆ. ಮಂತ್ಲಿ ಒಂದು 1 lakh rupees ಉಳಿತೈತೆ ಸರ್ ಎಲ್ಲ ತೆಗೆದು. ಸರ್ ನನಗೂ ಒಂದು ತುಂಬ ಕ್ವಶನ್ ಇದೆ. ತುಂಬ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಉತ್ತಮವಾದ ಎಜುಕೇಷನನ್ನು ಇಟ್ಕೊಂಡು ಹೊರಗಡೆ ಬರ್ತಾರೆ. ಅವರ ಜಾಬ್ ಮಾಡಬೇಕಂತ ಬೇರೆ ಬೇರೆ ಕಡೆ ಅಲಿತಿರ್ತಾರೆ, ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ತಿರ್ತಾರೆ, ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗೆ ತಮ್ಮಿಂದ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಾ ಹೇಳ್ತೀನಿ ಸರ್, ಯಾರು ಬೇಜಾರು ಮಾಡ್ಕೋಬೇಡ್ರಿ, ಹೇಳ್ತೀನಿ ಸರ್. ಎಲ್ಲಾರು ಕಲ್ತಾರ ಸರ್, ಕಲಿಲಾರ್ದವ್ರು ಯಾರಿಲ್ಲ ಸರ್. ಇವತ್ತಿನ ದಿನಕ್ಕೆ ಎಲ್ಲಾರು ಕಲ್ತಾರ ಸರ್. ನಾನೇನೋದ ಕಲ್ತಿದ್ರಿಂದನೂ ಹೋಗ್ಬೇಡ್ರಿ. ಜಾಬ್ ಸಿಗ್ಲಿಲ್ಲ ನನಗೆ, ನಾನು ಅದ್ರಾಗ ನನ್ನ ಲೈಫ್ ಆಗತ್ತಿಲ್ಲ ಸರ್. ನಿಮ್ಗಂತ ಒಂದು ಟ್ಯಾಲೆಂಟ್ ಇರ್ತೈತೆ ಸರ್, ನಿಮ್ಗಂತ ಒಂದು ಟ್ಯಾಲೆಂಟ್ ಇದ್ದೇ ಇರ್ತೈತೆ ಸರ್. ದೇವ್ರು ಕೊಟ್ಟಿರ್ತಾನ್ರಿ. ನನಗಂತ ನನಗೆಲ್ಲ ಮಂದಿ ಏನಂತಿದ್ರು ಸರ್, ನೀ ಏನ್ ಮಾಡ್ತಿ, ನೀ ಏನ್ ದುಡಿತಿ, ನೀ ಏನ್ ತಿಂತಿ, ನಿಂದ ಇಷ್ಟ ಲೈಫ್ ಅಂತಂದಿದ್ದಾರೆ. ಇವತ್ತು ಅವ್ರ ಮುಂದೆ ಸರ್, ನಾನು ಮುಂದೆ ಅವ್ರು ನಿಂದ್ರುದಿಲ್ಲ ಸರ್. ಆ ಥರ ನಾ ಅದೇನು ಸರ್. ಯೂತ್ಸಿಗೆ ಏನು ಹೇಳೋದು ಇಷ್ಟಪಡ್ತೇನೆಂದ್ರೆ, ನನಗೆ ಆ ಕೆಲಸ ಬೇಡ, ಈ ಕೆಲಸ ಬೇಡ, ನನಗೆ ಇಲ್ಲೇ ಮಾಡ್ಬೇಕು, ನಾ ಅಲ್ಲೇ ಮಾಡ್ಬೇಕಂತ ವಿಚಾರ ಮಾಡಬೇಡ್ರಿ. ನಿಮ್ಗೆ ಏನು ಕೆಲಸ ಸಿಗ್ತೈತಿ ಅದನ್ನ ಮಾಡ್ರಿ. ನಿಮ್ಮ ತಂದೆ ತಾಯಿ ನೋಡ್ಕೊರಿ, ಚಲೋ ತಂಗ ನೋಡ್ರಿ. ಜೀವನ ನೀವು ಒಂದೇ ಕೆಲಸ ನಮ್ಗೆ ಯಾವತ್ತೂ ಇದನ್ನ ಮಾಡಬೇಡ್ರಿ. ನಾ ಇದ್ದ ಕೆಲ್ಸನಾಗ ಕಂಟಿನ್ಯೂ ಆಗ್ತೀನಿ, ನಾ ಅದೇ ಕೆಲಸ ಕಂಟಿನ್ಯೂ ಆಗ್ತೀನಿ ಇಲ್ಲ. ನಿಮ್ ತಲೆ ಒಳಗೆ ಏನ್ ಬರ್ತೈತಿ ಮಾಡ್ರಿ, ಪ್ರಯತ್ನ ಪಡ್ರಿ. ಪ್ರಯತ್ನ ಪಟ್ರೆ ನಾ ಯಾರೋ ಒಬ್ರು ಹೇಳಿದ್ರೆ ಪ್ರಯತ್ನ ಪಡ್ಬೇಕಂತ ಮೊದಲ, ಪ್ರಯತ್ನ ಪಡ್ಲಾರ್ದು ಏನಾಗುದಿಲ್ಲ ಅಂತ ಪ್ರಯತ್ನ ಪಡ್ರಿ. ಆಗಿಲ್ಲ ಅಂದ್ರೆ ಮುಂದೆ ನೀವೇ ಸೋತಿರ್ತೀರಿ. ನೀವಂತೂ ಕೆಟ್ಟದಕ್ಕೆ ಹಾಳು ಮಾಡಿರೋದಿಲ್ಲ ದುಡ್ಡು. ಯಾವುದೋ ಒಂದು ಕೆಲ್ಸಕ್ಕೆ ನೀವು ಬಿಸ್ನೆಸ್ ಮಾಡ್ಬೇಕಂತ ಹಾಕಿರ್ತಿರಲ್ಲ, ಅದೇ ಬಿಸ್ನೆಸ್ನಾಗ ನೀವು ಎದ್ದೇ ಹೇಳ್ತೀರಿ. ಆ ಬಿಸ್ನೆಸ್ ಆಗ್ಲಿಲ್ಲ ಮತ್ತೊಂದು ಬಿಸ್ನೆಸ್ ಆಗಲಿಲ್ಲ ಮತ್ತೊಂದು ಬಿಸ್ನೆಸ್ ಆಗ್ಲಿಲ್ಲಪ್ಪ, ನನ್ಗೆ ಲಾಸ್ಟಿಗೆ ಏನಿಲ್ಲ ಅಂದ್ರೆ ಸರ್ ಒಬ್ಬರ ಕಡೆ ಅಂದ್ರೆ ನಾವು ದುಡ್ತೀವಿ ಸರ್. ಮಂತ್ಲಿ ಅಂತೂ 15,000 ಅಂತೂ ಈಗ ಸ್ಯಾಲ್ರಿ ಐತೆ ಸರ್. ಸೋಲ್ತೀನಿ ಮಾಡ್ತೀನಿ ಅಂತ ಒಟ್ಟೆ ಹೆದರ್ಬೇಡ್ರಿ, ಮಾಡ್ರಿ. 100% ಸಕ್ಸಸ್ ಆಗೇ ಆಗ್ತೀರಿ. ಯಾವತ್ತೂ ತಲೆ ಕೆಡಿಸ್ಕೋಬೇಡ್ರಿ. ಸಕ್ಸಸ್ ಯಾರ ಅಪ್ಪನ ಮನಿ ಸೊತ್ತಲ್ರಿ. ಇವತ್ತಿನ ದಿನಕ್ಕೆ ಇದ್ದೋರ ಮಾಡ್ಬೇಕಂತ ಏನಿಲ್ರಿ, ಇರ್ಲಾರ್ದೋನ್ರಿ. ಜೀರೋ ಇದ್ದೂ ಮಾಡ್ಬೋದು. ನನ್ನ ಅಕೌಂಟ್ 0 ಬ್ಯಾಲೆನ್ಸ್ ಇತ್ರಿ. ಇವತ್ತಿಗೆ ನಾ ಒಂದ್ ತುತ್ತಿಗೆ ಬಂದೇನಿ, 10 ತುತ್ತು ದೇವ್ರು ಕೊಟ್ಟಾನ ಸಾಕು. ಚಲೋ ತಂಗ ಮಾಡಿದ್ರೆ ದೇವ್ರು ಕೊಡ್ತಾನ್ರಿ. ಅದಕ್ಕೆ ನಾವ್ ಒಂದ್ ಏನೋ ಬಿಸ್ನೆಸ್ ಮಾಡತ್ತೀವಿ ಅಂದ್ರೆ ಅದಕ್ಕೆ ನಾವ್ ಶ್ರಮ ಪಡ್ಬೇಕ. ನಾ ಇವತ್ತು ಬಂದೆ ಬಿಸ್ನೆಸ್ ಮಾಡಕಂತ ಬಂದೆ, ಏನ್ ಆಗತ್ತಿಲ್ಲ ಅಂತ ಬಿಟ್ಟು ಓಡೋದ್ರೆ ಏನ್ ಆಗುದಿಲ್ಲ ಸರ್. ಮೊದ್ಲು ಬೀಳುದ ಸರ್, ಫಸ್ಟ್ ಬೀಳುದ ನಾವು, ಆಮ್ಯಾಗ ಹೇಳುದ್ರಿ. ಫಸ್ಟ್ ನಾವ್ ಹೇಳ್ಬೇಕಂದ್ರೆ ಆಗುದಿಲ್ರಿ. ಫಸ್ಟ್ ನಾವು ಹೇಳ್ಬೇಕ, 4 ಲಕ್ಷ ರೂಪಾಯಿ ದುಡಿಬೇಕಂದ್ರೆ ಆಗುದಿಲ್ಲ. 0 ಇಂದನೇ ಚಾಲೂ ಮಾಡ್ಬೇಕ್ರಿ. ವಾಪಸ್ ನಮ್ ದೇವ್ರು ಕೊಡ್ತಾನೆ ಸರ್. ಇದ್ರ ಜೊತೆನೂ ಇನ್ನೊಂದು 3 ಬಿಸ್ನೆಸ್ ಇದೆ ನಿಮ್ದು, ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಾನೀಗ ಫಸ್ಟ್ ನಾನು ಟೀ ಶಾಪ್ ಬಗ್ಗೆ ಹೇಳ್ತೀನಿ ಸರ್. ಟೀ ಶಾಪ್ ಬಗ್ಗೆ ನಂಗೆ ಏನೂ ಗೊತ್ತಿದ್ದಿಲ್ಲ ಸರ್. ಬರೀ ನಮ್ಮ ಮಂದಿ ನೋಡ್ತಿದ್ದೆ ಸರ್, ಇನ್ಸ್ಟಾಗ್ರಾಮ್ದೊಳಗೆ ನೋಡ್ತಿದ್ದೆ ರೀ. ಬರೀ ನಾನು ಇಂಥ ಟೀ ಶಾಪ್ ಮಾಡಿದೆ ಅಂತ ಅದು ಮಾಡಿದೆ, ನಾನು ಬರೀ ಫೋಟೋಗಳು ನೋಡ್ತಿದ್ದೆ. ಅದ್ರ ಮ್ಯಾಗ ಇನ್ಸ್ಪೈರ್ ಆದೆ ರೀ. ನಾನು ಒಂದು ಏನಾರು ಮಾಡ್ಬೇಕಂತಂದು ಅವಾಗ ನಾನು ಟೀ ಶಾಪ್ ಮಾಡ್ಬೇಕಂತಂದು ಅನ್ಕೊಂಡೆ ಸರ್. ಟೀ ಶಾಪ್ ಮಾಡಿದೆ ಸರ್, ಸಕ್ಸಸ್ ಐತೆ ಸರ್. ಡೈಲಿ 1,000 ರೂಪಾಯಿ ಅಂತೂ ಲಾಸ್ ಇಲ್ಲ ರೀ. ಅಲ್ಲಿ ಒಬ್ನ ಕುಂತು ನಾವು ಮಾಡೇವಂತಂದ್ರು 1,000 ರೂಪಾಯಿ ಲಾಸ್ ಇಲ್ಲ ಸರ್. ಚೆನ್ನಾಗಿದೆ ಸರ್ ಬಿಸ್ನೆಸ್ ಅದು. ಇನ್ನೊಂದು ಫುಟ್ವೇರ್ ಬಿಸ್ನೆಸ್, ನಮ್ಮ ಫುಟ್ವೇರ್ ಬಿಸ್ನೆಸ್ಸು ಚೆನ್ನಾಗಿದೆ ಸರ್. ನಮ್ಗೆ ಯಾವುದೇ ಥರದ ಏನೂ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಅರ್ನ್ ಮಾಡ್ತೀವಿ, ಚೆನ್ನಾಗಿದೆ ಸರ್. ಮತ್ತು ಇನ್ನೊಂದು ಟೀ ಶಾಪ್ ಇದೆ. ಇನ್ನೊಂದು ಒಟ್ಟೆ ಟೋಟಲ್ 2 ಟೀ ಶಾಪ್ ಇದೆ. ಒಂದು ಫುಟ್ವೇರ್ ಇದೆ. 2 ಟೀ ಶಾಪ್ ಒಳಗೆ ಇನ್ನೊಂದು ಟೀ ಶಾಪ್ ಅದು ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಿದೆ ಸರ್. 2 ಟೀ ಶಾಪಲ್ಲಿ ತಮ್ಮದು ಪ್ರಾಫಿಟ್ ಏನಿದೆ ಸರ್ ಡೈಲಿ? ನಂದು ಟೀ ಶಾಪ್ ಒಳಗೆ ಡೈಲಿ ಒಂದು 2,000 ರಿಂದ 3,000 ರೂಪಾಯಿ ಪ್ರಾಫಿಟ್ ಐತೆ ಸರ್. 2 ಟೀ ಶಾಪಿಂದ? 2 ಟೀ ಶಾಪಿಂದ ಸರ್. ಮತ್ತೆ ಫುಟ್ವೇರಿಂದ ಅದು 2,000 ರಿಂದ 3,000 ರೂಪಾಯಿ ಪ್ರಾಫಿಟ್ ಇದೆ ಸರ್ ಡೈಲಿ ಸರ್. ಸರ್, ಯಾರಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕಾ ಅನ್ಕೊಂಡಿರ್ತಾರ, ಅವ್ರು ತಾವೇನು ಹೇಳಕ್ ಇಷ್ಟಪಡ್ತೀರಿ? ಸರ್, ನಾ ಹೊಸದಾಗಿ ಬಿಸ್ನೆಸ್ ಚಾಲೂ ಮಾಡೋರಿಗೆ ಏನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ನಿಮ್ದು ಬಿಸ್ನೆಸ್ ಚಾಲೂ ಮಾಡಾಕತ್ತೀರಂದ್ರೆ ಮೊದ್ಲು ನಿಮ್ದೆಲ್ಲ ಪೂರ ಕಾನ್ಸಂಟ್ರೇಷನ್ ಬರೀ ಬಿಸ್ನೆಸ್ನಾಗ ಇರ್ಬೇಕು. ಆ ಕಡೆ ಈ ಕಡೆ ಹೋಗ್ಬಾರ್ದು. ಆ ಕಡೆ ಈ ಕಡೆ ಹೋಗ್ತೈತೆ ಅಂದ್ರೆ ಬಿಸ್ನೆಸ್ ಮಾಡಬೇಡ್ರಿ. ಫಸ್ಟ್ ನಿಮ್ಮ ಬಿಸ್ನೆಸ್ ಪೂರ 100% ನೀವು ಬಿಸ್ನೆಸ್ನಾಗೆ ಇರ್ಬೇಕು. 100% ನೀವು ಈಗ ಯಾವ್ದು ನೀವು ದುಡ್ಡು ಏನು ಹಾಕಿರ್ತಾರಲ್ಲ ಅದನ್ನ ತೆಗಿದ್ರೊಳಗೆ ನಿಮ್ಮ ತಲೆ ಒಳಗೆ ಇರ್ಬೇಕು. ನಾ ಏನು ಮಾಡ್ಬೇಕು. ಈಗ ಒಂದು ಯಾವುದೋ ಬಿಸ್ನೆಸ್ ಮಾಡ್ತೀರ ಅದ್ರ ಬಗ್ಗೆ ಮೊದಲು ತಿಳ್ಕೊಬೇಕು. ತಿಳ್ಕೊಲಾರ್ದ ಕೈ ಹಾಕ್ಬೇಡ್ರಿ. ತಿಳ್ಕೊಲಾರ್ದ ಕೈ ಹಾಕಿರಂದ್ರೆ ನೀವು ಕೈ ಸುಟ್ಕೋತೀರಿ. ನಾ ಬಿಸ್ನೆಸ್ನಾಗ ಲಾಸ್ ಆದ್ಯಾ, ನಂದು ಏನಿಲ್ಲ, ನಾನು ಮನಿ ಕಳ್ಕೊಂಡೆ, ಹೊಲ ಕಳ್ಕೊಂಡೆ ಅಂತದ್ ಆಗ್ಬಾರ್ದು. ಬಿಸ್ನೆಸ್ ಮಾಡಕ್ ನಿಂತೀರಂತಂದ್ರೆ ಅದ್ರ ಬಗ್ಗೆ ನಿಮ್ ತಲೆ ಒಳಗೆ ಏನಿರ್ಬೇಕು, ನಾ ಹೆಂಗ್ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು, ಹೆಂಗ್ ಮುಂದೆ ನಾ ಬೆಳಿಬೇಕು, ಬಿಸ್ನೆಸ್ ಯಾವ ತರ ಇಂಪ್ರೂವ್ ಮಾಡ್ಬೇಕು, ಅದನ್ನ ನಿಮ್ ತಲೆ ಒಳಗಿರ್ಬೇಕು. ಅದನ್ನ ಬಿಟ್ಟು ನೀವು ಯಾವುದೋ ತರಹದ ಆ ಕಡೆ ಈ ಕಡೆ ಹೋಗ್ಬಾರ್ದು ನಿಮ್ ತಲೆ. ಅಂದ್ರೆ ನೀವು 100% ಕ್ಲಿಕ್ ಆಗೇ ಹಾಕಿರಿ, 100% ಫುಲ್ ಮ್ಯಾಗ್ ಬಂದೇ ಬರ್ತೀರಿ. ಅದನ್ನ ಬಿಟ್ಟು ಯಾವುದೋ ಏನು ಇರುದಿಲ್ಲ. ಅದೇ ತರ ನೀವು ಅವಾಗ್ಲೇ ಹೇಳಿದ್ರಿ,
ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಮೊದ್ಲು ತಿಳ್ಕೊಬೇಕು. ಯಾಕಂದ್ರೆ ನಾನು ತಿಳ್ಕೊಲಾರ್ದ ಒಂದು 6 ತಿಂಗಳು ನನಗೇನು ಗೊತ್ತಿದ್ದಿಲ್ಲ. ಗೊತ್ತಿಲ್ಲಾರ್ದ 6 ತಿಂಗಳು ನಾನು ಲಾಸ್ ಅಂತ ಏನಿಲ್ಲ, ನಂಗೆ ಫಾಯ್ದೆ ಉಳಿಲಿಲ್ಲ. ಮೊದ್ಲು ತಿಳ್ಕೊರಿ. ಯಾವುದೋ ಏನೂ ಕೆಲಸ ಮಾಡೋಕ್ಕಿಂತ ಮುಂಚೆಗೆ ಮೊದ್ಲು ತಿಳ್ಕೊಬೇಕು. ನಾವು ಅದ್ರ ಬಗ್ಗೆ ಗೊತ್ತಿದ್ರು ಕೇಳ್ಬೇಕು, ತಿಳ್ಕೊಬೇಕು. ನಾವು ಇವ್ ಕಡೆಗೆ ಹೋದ್ರೆ ನಮ್ದು ಏನ್ ಆಗ್ತೈತಪ್ಪ ಅದೇನಾರ ಆಗ್ಲಿ, ನೀವು ಮೊದ್ಲು ಹೋಗಿ ತಿಳ್ಕೊರಿ. ಅದ್ರ ಬಗ್ಗೆ ನಾವ್ ಏನೋ ಒಂದು ಬಿಸ್ನೆಸ್ ಮಾಡಕ್ಕೆ ಅದ್ರ ಬಗ್ಗೆ ತಿಳ್ಕೊಂಡ್ ಆಮೇಲೆ ಕೈ ಹಾಕ್ರಿ. ಬಿಸ್ನೆಸ್ಸಿಗೆ ಲಾಸ್ ಆಗುದೇ ಇಲ್ಲ, 100% ಕ್ಲಿಕ್ ಆಗೇ ಆಗ್ತೀರಿ. ಇದಕ್ಕೆ ನಾ ಭರವಸೆ ಕೊಡ್ತೇನೆ. ಫ್ರೆಂಡ್ಸ್, ನಾನು ಇವತ್ತು ನಿಮ್ಗೆ ಪೃಥ್ವಿರಾಜ್ ಅವರ ಪರಿಚಯ ಮಾಡಿಸ್ಕೊಟ್ಟಿದ್ದೇನೆ. ಅವ್ರ ಜರ್ನಿ ಯಾವ ಥರ ಇತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರೆ. ಜಸ್ಟ್ 25 ವರ್ಷ ಅವರಿಗೆ. ನಿಮಗೂ ಈ ಲಾಗಿಂದ ಏನಾದರೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ರೆ ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.